ಅಟೆನ್ಷನ್ ಅಟ್ 9 ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮಳೆ ಅಬ್ಬರ. ಕೊಯ್ನಾ ಡ್ಯಾಂನಿಂದ 95,000 ಕ್ಯೂಸೆಕ್ ನೀರು ಬಿಡುಗಡೆ. ಪ್ರವಾಹದ ಭೀತಿ. ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ. ಕೃಷ್ಣಾ ನದಿಯಲ್ಲಿ ಒಳಹರಿವು ಹೆಚ್ಚಳ. ಆಲಮಟ್ಟಿ ಜಲಾಶಯದಿಂದ 2.5 ಲಕ್ಷ ಕ್ಯೂಸೆಕ್ ನೀರಿನ ಹೊರಹರಿವು. ಡ್ಯಾಂನ ಕೆಳಭಾಗದ ಗ್ರಾಮಸ್ಥರಿಗೆ ವಿಜಯಪುರ ಜಿಲ್ಲಾಡಳಿತದಿಂದ ಎಚ್ಚರಿಕೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ ಅಪಾರ ಪ್ರಮಾಣದ ನೀರು. ಹಂಪಿಯ ಪುರಂದರ ಮಂಟಪ, ಸ್ನಾನಘಟ್ಟ, ವಿಧಿವಿಧಾನ ಮಂಟಪಗಳು ಸೇರಿ ಹಲವು ಸ್ಮಾರಕ ಮುಳುಗಡೆ. ಕೋದಂಡರಾಮ ದೇವಸ್ಥಾನ ಸೇರಿ 5 ದೇಗುಲಗಳಿಗೆ ಹೋಗೋ ರಸ್ತೆ ಬಂದ್. ಒಂದು ವಾರದಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ. ಸಾವಿರಾರು ಎಕರೆ ಭತ್ತದ ಗದ್ದೆಗೆ ನುಗ್ಗಿದ ಬಳ್ಳಾರಿ ನಾಲಾ ನೀರು. 2ನೇ ಬಾರಿ ಬಿತ್ತನೆ ಮಾಡಿದ್ದ ಬೆಳಗಾವಿ ರೈತರ ಭತ್ತವು ನೀರು ಪಾಲು. 50 ಕೋಟಿ ಅನುದಾನದ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ ಶಾಸಕರಿಗೆ ಬಿಗ್ ಶಾಕ್. ಮುಂಗಡ ಅನುದಾನ ನಿರೀಕ್ಷೆ ಬೇಡ, ಕಾಮಗಾರಿ ಮುಗಿದ ಮೇಲೆ ಬಿಲ್ ಪಾವತಿ ಎಂದ ಆರ್ಥಿಕ ಇಲಾಖೆ. ಆಡಳಿತಾತ್ಮಕ ಅನುಮೋದನೆ ನೀಡಿ ಟೆಂಡರ್ ಕರೆದು ಕಾಮಗಾರಿ ನಡೆಸೋಕೆ ಸೂಚನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.